ಇದರಲ್ಲಿ ಈ ಸೆಲ್ಫ್ ಎನ್ಯುಮರೇಷನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಏಪ್ರಿಲ್ 1ರಿಂದ 15ರವರೆಗೆ ಸಾರ್ವಜನಿಕರು ಯಾವುದೇ ವೆಬ್ ಪೋರ್ಟಲ್, ಇದೊಂದು ವೆಬ್ ಪೋರ್ಟಲ್ ಇದೆ, se.census.gov.in ಅಂತಕ್ಕಂಥ ವೆಬ್ ಪೋರ್ಟಲ್. ಅದು ಲ್ಯಾಪ್ಟಾಪಲ್ಲಿ ಆಗ್ಬೋದು, ಕಂಪ್ಯೂಟ್ರಲ್ಲಿ ಆಗ್ಬೋದು ಅಥವಾ ಮೊಬೈಲಲ್ಲಿ ಅವರು ಲಾಗಿನ್ ಆಗಿ ಯಾವ ರಾಜ್ಯ, ಯಾವ ಜಿಲ್ಲೆ, ಯಾವ ಪಟ್ಟಣ ಅಥವಾ ನಗರ, ಗ್ರಾಮ ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ಪಿನ್ ಕೋಡನ್ನು ಹಾಕಿದರೆ ಒಂದು ಮ್ಯಾಪ್ ಬರ್ತದೆ. ಆ ಮ್ಯಾಪಲ್ಲಿ ಅವರು ತಮ್ಮ ಬಿಲ್ಡಿಂಗ್ ಎಲ್ಲಿದೆಯೋ ಆ ಲ್ಯಾಂಡ್ಮಾರ್ಕನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಜಿಯೋ ಟ್ಯಾಗ್ ಮಾಡೋದಕ್ಕೆ ಅವಕಾಶ ಇದೆ. ಅದು ಮಾಡಿದ ಮೇಲೆ ಈ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಎಂಟ್ರಿ ಮಾಡಿ, ಅವ್ರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದರೆ ಕ್ವಶನ್ಸ್ ಬರ್ತವೆ. ಎನ್ಯುಮರೇಟರ್ಗೆ ಏನು ಕ್ವಶನ್ಸ್ ಬರ್ತಾವೆ ಅವೇ ಕ್ವಶನ್ಸು ಈ ನಮ್ಮ ಸೆಲ್ಫ್ ಎನ್ಯುಮರೇಷನ್ ಮಾಡೋರಿಗೂ ಕೂಡ ಬರ್ತವೆ. ಅದರಲ್ಲಿ 34 ಪ್ರಶ್ನೆಗಳಿದೆ. ಬಟ್ 1ನೇ ಪ್ರಶ್ನೆ ಬರಲ್ಲ, 2 ಮತ್ತು 3 ಅದು ಎನ್ಯುಮರೇಟರ್ ಫಿಲಪ್ ಮಾಡಬೇಕಾಗ್ತದೆ. ಇನ್ನು ಉಳಿದಂತೆ ಅಲ್ಲಿ ಏನು ಬರ್ತದೆ ಅಂದರೆ ಅವರ ಅಸೆಟ್ಸ್, ಅಮ್ಯುನಿಟೀಸ್ ಮತ್ತು ಡೀಟೇಲ್ಸ್ 3 ಬರ್ತದೆ. ಈಗ ಮನೆಯ ಬಗ್ಗೆ, ಮನೆಯ ಫ್ಲೋರಿಂಗ್ ಮೆಟೀರಿಯಲ್ ಏನಿದೆ, ವಾಲ್ ಮಟೀರಿಯಲ್ ಏನಿದೆ, ಸೀಲಿಂಗ್ ಮೆಟೀರಿಯಲ್ ಏನಿದೆ, ಈ ರೀತಿ ಡೀಟೇಲ್ಸ್ ಕೇಳ್ತಾರೆ. ಆಮೇಲೆ ಅಸೆಟ್ಸಲ್ಲಿ ಅವರಲ್ಲಿ ರೇಡಿಯೋ ಟ್ರಾನ್ಸಿಸ್ಟರ್ ಇದೆಯಾ, ಟಿ ವಿ ಇದೆಯಾ, 2 ವೀಲರ್ಸ್ ಇದೆಯಾ, 4 ವೀಲರ್ಸ್ ಇದೆಯಾ, ಆಮೇಲೆ ಇಂಟರ್ನೆಟ್ ಕನೆಕ್ಷನ್ ಇದೆಯಾ, ಲ್ಯಾಪ್ಟಾಪ್ ಕಂಪ್ಯೂಟರ್ ಏನಾದರೂ ಇದೆಯಾ, ಈ ರೀತಿ ಅಸೆಟ್ಸದು ಎಲ್ಲ ಬರ್ತದೆ. ಮನೆಯಲ್ಲಿ ಯಾವ ಸೀರಿಯಲ್ಸನ್ನು ಬಳಕೆ ಮಾಡ್ತಾರೆ ಅದು ಕೂಡ ಒಂದು ಪ್ರಶ್ನೆ ಇದೆ. ಇದರಲ್ಲಿ ಈ ಸೆಲ್ಫ್ ಎನ್ಯುಮರೇಷನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಏಪ್ರಿಲ್ 1ರಿಂದ 15ರವರೆಗೆ ಸಾರ್ವಜನಿಕರು ಯಾವುದೇ ವೆಬ್ ಪೋರ್ಟಲ್, ಇದೊಂದು ವೆಬ್ ಪೋರ್ಟಲ್ ಇದೆ, se.census.gov.in ಅಂತಕ್ಕಂಥ ವೆಬ್ ಪೋರ್ಟಲ್. ಅದು ಲ್ಯಾಪ್ಟಾಪಲ್ಲಿ ಆಗ್ಬೋದು, ಕಂಪ್ಯೂಟ್ರಲ್ಲಿ ಆಗ್ಬೋದು ಅಥವಾ ಮೊಬೈಲಲ್ಲಿ ಅವರು ಲಾಗಿನ್ ಆಗಿ ಯಾವ ರಾಜ್ಯ, ಯಾವ ಜಿಲ್ಲೆ, ಯಾವ ಪಟ್ಟಣ ಅಥವಾ ನಗರ, ಗ್ರಾಮ ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ಪಿನ್ ಕೋಡನ್ನು ಹಾಕಿದರೆ ಒಂದು ಮ್ಯಾಪ್ ಬರ್ತದೆ. ಆ ಮ್ಯಾಪಲ್ಲಿ ಅವರು ತಮ್ಮ ಬಿಲ್ಡಿಂಗ್ ಎಲ್ಲಿದೆಯೋ ಆ ಲ್ಯಾಂಡ್ಮಾರ್ಕನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಜಿಯೋ ಟ್ಯಾಗ್ ಮಾಡೋದಕ್ಕೆ ಅವಕಾಶ ಇದೆ. ಅದು ಮಾಡಿದ ಮೇಲೆ ಈ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಎಂಟ್ರಿ ಮಾಡಿ, ಅವ್ರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದರೆ ಕ್ವಶನ್ಸ್ ಬರ್ತವೆ. ಎನ್ಯುಮರೇಟರ್ಗೆ ಏನು ಕ್ವಶನ್ಸ್ ಬರ್ತಾವೆ ಅವೇ ಕ್ವಶನ್ಸು ಈ ನಮ್ಮ ಸೆಲ್ಫ್ ಎನ್ಯುಮರೇಷನ್ ಮಾಡೋರಿಗೂ ಕೂಡ ಬರ್ತವೆ. ಅದರಲ್ಲಿ 34 ಪ್ರಶ್ನೆಗಳಿದೆ. ಬಟ್ 1ನೇ ಪ್ರಶ್ನೆ ಬರಲ್ಲ, 2 ಮತ್ತು 3 ಅದು ಎನ್ಯುಮರೇಟರ್ ಫಿಲಪ್ ಮಾಡಬೇಕಾಗ್ತದೆ. ಇನ್ನು ಉಳಿದಂತೆ ಅಲ್ಲಿ ಏನು ಬರ್ತದೆ ಅಂದರೆ ಅವರ ಅಸೆಟ್ಸ್, ಅಮ್ಯುನಿಟೀಸ್ ಮತ್ತು ಡೀಟೇಲ್ಸ್ 3 ಬರ್ತದೆ. ಈಗ ಮನೆಯ ಬಗ್ಗೆ, ಮನೆಯ ಫ್ಲೋರಿಂಗ್ ಮೆಟೀರಿಯಲ್ ಏನಿದೆ, ವಾಲ್ ಮಟೀರಿಯಲ್ ಏನಿದೆ, ಸೀಲಿಂಗ್ ಮೆಟೀರಿಯಲ್ ಏನಿದೆ, ಈ ರೀತಿ ಡೀಟೇಲ್ಸ್ ಕೇಳ್ತಾರೆ. ಆಮೇಲೆ ಅಸೆಟ್ಸಲ್ಲಿ ಅವರಲ್ಲಿ ರೇಡಿಯೋ ಟ್ರಾನ್ಸಿಸ್ಟರ್ ಇದೆಯಾ, ಟಿ ವಿ ಇದೆಯಾ, 2 ವೀಲರ್ಸ್ ಇದೆಯಾ, 4 ವೀಲರ್ಸ್ ಇದೆಯಾ, ಆಮೇಲೆ ಇಂಟರ್ನೆಟ್ ಕನೆಕ್ಷನ್ ಇದೆಯಾ, ಲ್ಯಾಪ್ಟಾಪ್ ಕಂಪ್ಯೂಟರ್ ಏನಾದರೂ ಇದೆಯಾ, ಈ ರೀತಿ ಅಸೆಟ್ಸದು ಎಲ್ಲ ಬರ್ತದೆ. ಮನೆಯಲ್ಲಿ ಯಾವ ಸೀರಿಯಲ್ಸನ್ನು ಬಳಕೆ ಮಾಡ್ತಾರೆ ಅದು ಕೂಡ ಒಂದು ಪ್ರಶ್ನೆ ಇದೆ.